ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸ್ನೇಹಿತರೆ, ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಪೂಜೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಘಂಟಾನಾದವನ್ನ ಮಾಡ್ತೀವಿ. ಇದು ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಗೊತ್ತಿರುವಂತ ವಿಚಾರವೇ. ಆದ್ರಿಂದ ಪ್ರತಿಯೊಬ್ಬ ಹಿಂದೂ ಮನೆಗಳಲ್ಲಿ ಕೂಡ ಪೂಜೆ ಮಾಡುವಂತ ರೂಮಿನಲ್ಲಿ ನಾವು ಗಂಟೆಯನ್ನ ಇಟ್ಟಿರ್ತೀವಿ ಸ್ನೇಹಿತರೆ. ಈ ಗಂಟೆ ಬಾರಿಸುವುದರ ಕುರಿತು ಶಾಸ್ತ್ರಗಳು ಮತ್ತೆ ನಮ್ಮ ಸಂಪ್ರದಾಯಗಳು ಹಾಗೂ ಹಿರಿಕರು ಅನೇಕ ವಿಷಯಗಳನ್ನ ಹೇಳ್ತಾರೆ. ಅವುಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ನಾವು ಪಾಲನೆಯನ್ನ ಮಾಡೋದ್ರಿಂದ ದೇವರ ಅನುಗ್ರಹದ ಜೊತೆಗೆ ನಮಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯವು ಕೂಡ ವೃದ್ಧಿಯಾಗ್ತಾ ಹೋಗುತ್ತದೆ. ಇದೇ ಕಾರಣಕ್ಕೆ ಮನೆಯಲ್ಲಿ ದೇವರ ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಗಂಟೆಯನ್ನ ಬಾರಿಸಬೇಕು ಅಂತ ಹೇಳ್ತಾರೆ. ಆದ್ರೆ ಹೆಣ್ಮಕ್ಳು ಗಂಟೆಯನ್ನ ಬಾರಿಸಬಾರ್ದು ಅಂತ ಕೆಲವೊಬ್ರು ಹೇಳ್ತಿರ್ತಾರಲ್ವಾ, ಯಾಕೆ? ಇದು ನಿಜಾನ ಸ್ನೇಹಿತರೆ? ಈ ಪ್ರತಿಯೊಂದು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಗಂಟೆಯನ್ನ ನಾವು ಮನೆಯಲ್ಲಿ ಯಾಕೆ ಇಡ್ಬೇಕು, ಎಷ್ಟು ಇಂಚಿನ ಗಂಟೆಯನ್ನ ಇಡಬೇಕು, ಯಾವ ಮೂರ್ತಿ ಇರುವಂತಹ ಗಂಟೆಯನ್ನ ನಾವು ಮನೆಯಲ್ಲಿ ಇಟ್ಕೋಬೇಕು, ಈ ಗಂಟೆಯನ್ನ ಹೆಣ್ಣು ಮಕ್ಕಳು ಯಾಕೆ ಬಾರಿಸಬಾರ್ದು, ಶಾಸ್ತ್ರ ಸಂಪ್ರದಾಯದಲ್ಲಿ ಏನಾದ್ರೂ ಇದ್ರ ಬಗ್ಗೆ ಸಾಕ್ಷಿಗಳಿವೆಯಾ ಅನ್ನೋ ಮಾಹಿತಿನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಪ್ರತಿಯೊಂದು ಮನೆಗಳಲ್ಲೂ ಕೂಡ ಘಂಟಾನಾದವನ್ನ ಮಾಡದೆ ಪೂಜೆಯನ್ನ ಮಾಡಿದರೆ ಅದು ಪೂರ್ತಿ ಆಗುವುದಿಲ್ಲ ಅಂತ ಹೇಳ್ತಾರೆ. ಇದು ಶಾಸ್ತ್ರದಲ್ಲೇ ಹೇಳಲಾಗಿದೆ ಸ್ನೇಹಿತರೆ. ಹಾಗಾಗಿ ನಾವು ಮಾಡಿದ ಪೂಜೆ ಸಾರ್ಥಕ ಆಗ್ಬೇಕು ಅಂದ್ರೆ ಘಂಟಾನಾದವನ್ನ ಮಾಡ್ಲೇಬೇಕು. ಇನ್ನು ದೇವರಿಗೆ ದೀಪ ಹಚ್ಚುವಾಗ, ಧೂಪವನ್ನ ಮಾಡುವಾಗ, ನಾವು ನೈವೇದ್ಯವನ್ನ ತೋರಿಸುವಾಗ ಗಂಟೆಯ ನಾದವನ್ನ ಮಾಡ್ಲೇಬೇಕು. ಮನೆಗಳಲ್ಲಿ ಬಳಸುವಂತ ಗಂಟೆ ಎತ್ತರವು 5 ಇಂಚು ಇದ್ರೆ ಸಾಕು ಸ್ನೇಹಿತರೆ. ಇದು ತುಂಬಾನೇ ಉತ್ತಮ. ಅದಕ್ಕಿಂತ ತುಂಬಾನೇ ದೊಡ್ಡದಾಗಿರುವಂತ ಗಂಟೆಯನ್ನು ಕೂಡ ಬಳಸಬಾರ್ದು ಅಂತ ಹೇಳ್ತಾರೆ. ಜೊತೆಗೆ ಅದಕ್ಕಿಂತ ಚಿಕ್ಕದಾದ್ರೂ ಪರವಾಗಿಲ್ಲ, ಆದ್ರೆ ದೊಡ್ಡದಂತೂ ಮನೆಯಲ್ಲಿ ಗಂಟೆಯನ್ನ ಬಳಸಬಾರ್ದು. ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲೂ ಕೂಡ ನಂದೀಶ್ವರ, ಆಂಜನೇಯ, ಶಂಖ, ಚಕ್ರ ಮತ್ತು ನಾಗರ ಇರುವಂತಹ ಮೂರ್ತಿಗಳನ್ನ ಗಂಟೆಯನ್ನ ಬಳಸ್ತಾರೆ. ಅದರಲ್ಲಿ ವಿಶೇಷವಾಗಿ ಅನೇಕ ಮನೆಗಳಲ್ಲಿ ನಂದಿ ವಿಗ್ರಹವಿರುವಂತಹ, ನಂದಿ ಮೂರ್ತಿ ಇರುವಂತಹ ಗಂಟೆಯನ್ನ ಬಳಸುವುದು ತುಂಬಾನೇ ಒಳ್ಳೇದು ಅಂತ ಶಾಸ್ತ್ರಗಳಲ್ಲೇ ಹೇಳಲಾಗಿದೆ ಸ್ನೇಹಿತರೆ. ಇವುಗಳೆಲ್ಲವನ್ನು ಕೂಡ ನಾವು ಬಳಸಬಹುದು, ಯಾವುದು ಕೂಡ ತೊಂದರೆ ಆಗುವುದಿಲ್ಲ. ಇನ್ನು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಯಾಕೆ ಗಂಟೆನಾದವನ್ನ ಮಾಡ್ಬೇಕು ಅಂತ ನೋಡೋದಾದ್ರೆ, ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳನ್ನ ಒಡೆದೋಡಿಸುವಂತ ಶಕ್ತಿ ಗಂಟೆನಾದಕ್ಕಿದೆ ಅಂತ ಹೇಳ್ತಾರೆ. ಆದ್ರಿಂದ ಗಂಟೆಯನ್ನ ನಾವು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಬಾರಿಸಬೇಕು. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಇರುವಂತೆ ನೋಡಿಕೊಳ್ಳುತ್ತದಂತೆ ಸ್ನೇಹಿತರೆ. ಮನೆಯಲ್ಲಿ ಯಾವಾಗ್ಲೂ ಕೂಡ ಧನಾತ್ಮಕ ಅಂಶವನ್ನ ರೂಪಿಸುವಂತದ್ದು ಗಂಟೆನಾದಕ್ಕೆ ತುಂಬಾನೇ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ. ಮನೆಯಲ್ಲಿರುವಂತ ಪ್ರತಿಯೊಂದು ಮೂಲೆಗಳಿಗೂ ಕೇಳಿಸುವಂತೆ ಗಂಟೆನಾದವನ್ನ ಮಾಡ್ಬೇಕು ಅಂತ ಹೇಳಲಾಗುತ್ತೆ. ನೀವು ಮನೆಗಳಲ್ಲಿ ಬೆಳಿಗ್ಗೆ ಸಮಯ ಗಂಡು ಮಕ್ಕಳು ಪೂಜೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಬೆಳಿಗ್ಗೆ ಹೊತ್ತು ಗಂಡು ಮಕ್ಳು ಯಾಕೆ ಪೂಜೆನ ಮಾಡ್ಬೇಕು ಅಂತ ನೋಡಿದ್ರೆ, ಹೆಣ್ಮಕ್ಳಿಗೆ ತುಂಬಾನೇ ಕೆಲಸ ಇರುತ್ತೆ ಸ್ನೇಹಿತರೆ. ಯಾಕಂದ್ರೆ ಮನೆ ಕೆಲಸ ಎಲ್ಲಾನು ಮಾಡುವಂತದ್ದು ಮನೆಯಲ್ಲಿ ಹೆಂಗಸರೆ. ಅವರು ಮನೆ ಕೆಲಸನೂ ಮಾಡಿ ದೇವರ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಅದು ಗಡಿಬಿಡಿ ಅನ್ಸುತ್ತೆ. ಯಾವುದೇ ಒಂದು ಕೆಲಸದ ಕಡೆ ಅವರು ಕಾನ್ಸಂಟ್ರೇಷನ್ ಅನ್ನೋದು ಮಾಡೋದಿಕ್ಕೆ ಆಗಲ್ಲ. ಯಾವುದೇ ಒಂದು ಕೆಲಸ ಮಾಡ್ಲಿ, ಪೂಜೆ ಮಾಡ್ಲಿ ಅಥವಾ ಕೆಲಸ ಮಾಡ್ಲಿ, ಅದನ್ನ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ಅದು ಸಂಪೂರ್ಣವಾಗುತ್ತೆ. ಇದೇ ಕಾರಣಕ್ಕೆ ಅವರು ಗಡಿಬಿಡಿಯಲ್ಲಿ ಎರಡೂ ಕೂಡ, ಪೂಜೆ ಮತ್ತು ಮನೆ ಕೆಲಸ ಎರಡೂ ಕೂಡ ಮಾಡೋದಿಕ್ಕೆ ಆಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ, ಜೊತೆಗೆ ಮನೆಯಲ್ಲಿ ಗಂಡು ಮಕ್ಳು ಯಾರು ಕೂಡ ಮನೆ ಒಳಗಡೆನೆ ಇರಲ್ಲ. ಅವರು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅವರು ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಮನೆಯಲ್ಲಿ ಪೂಜೆಯನ್ನ ಮಾಡ್ಕೊಂಡು ಹೋದ್ರೆ ಮನೆಯಲ್ಲೂ ಕೂಡ ಒಂದು ಬೆಳಬೆಳಗ್ಗೆನೆ ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ನಿರೂಪಣೆಗೊಳ್ಳುತ್ತೆ. ಜೊತೆಗೆ ಧನಾತ್ಮಕ ಅಂಶ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಬೆಳಗಿನ ಸಮಯದಲ್ಲಿ ಯಾರ ಮನೆಯಲ್ಲಿ ದೀಪ, ಧೂಪ, ದೇವರ ಪ್ರಾರ್ಥನೆ ನಡೆಯುತ್ತೋ ಅಂತ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚೇತವಾಗಿ ನೆಲೆಸುತ್ತೆ. ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದರಿದ್ರ, ಬಡತನ ಮತ್ತೆ ಕುಟುಂಬಗಳಲ್ಲಿ ಕಲಹ ಆಗೋದಿಲ್ಲ ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ ಮನೆಯಲ್ಲಿ ಗಂಡು ಮಕ್ಕಳು ಬೆಳಗ್ಗೆ ಎದ್ದು ಪೂಜೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಜೊತೆಗೆ ಗಂಡು ಮಕ್ಕಳು ಪೂಜೆಯನ್ನ ಮಾಡೋದ್ರಿಂದ ಅವರು ಹೊರಗೆ ಹೋಗುವಂತ ಕೆಲಸದಲ್ಲೂ ಕೂಡ ಜಯ ಸಿಗುತ್ತೆ, ಅವರ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ ಅಂತ ಕಾರಣದಿಂದ ಬೆಳಗಿನ ಸಮಯದಲ್ಲಿ ಗಂಡು ಮಕ್ಕಳೇ ಪೂಜೆಯನ್ನ ಮಾಡಬೇಕು. ಸಂಜೆ ಸಮಯ ಹೆಣ್ಣು ಮಕ್ಕಳು ದೀಪವನ್ನ ಹಚ್ಚಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ ಸ್ನೇಹಿತರೆ. ಈ ನಿಯಮಗಳನ್ನ ಪಾಲಿಸುವುದರಿಂದ ಮನೆಯಲ್ಲಿ ಧನವೃದ್ಧಿ ಆಗುತ್ತೆ. ಜೊತೆಗೆ ಆ ಸಮಯದಲ್ಲಿ ಗಂಟೆನಾದವನ್ನ ಮಾಡಿಸಬೇಕು. ಇದರಿಂದ ಸಕಾರಾತ್ಮಕವಾದ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗುತ್ತೆ. ಬೆಳಗಿನ ಸಮಯದಲ್ಲಿ ಗಂಡು ಮಕ್ಕಳು ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ಘಂಟಾನಾದವನ್ನ ಮಾಡಬೇಕು. ಇದರಿಂದ ಮನೆಯಲ್ಲಿ ಸಕಾರಾತ್ಮಕವಾದ ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗುತ್ತದೆ. ಮನೆಯಲ್ಲಿ ಪೂಜೆ ಮಾಡುವ ವೇಳೆ
ಗಂಟೆಯ ಶಬ್ದ ಓಂಕಾರನಾದಕ್ಕೆ ಸಮಾನವಾಗಿರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಓಂಕಾರ ಪಠಣೆ ಮಾಡಿದಷ್ಟೇ ಫಲವನ್ನ ಈ ಘಂಟಾನಾದ ನೀಡುತ್ತದಂತೆ. ಆದ್ರಿಂದಲೇ ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ ಘಂಟಾನಾದವನ್ನ ಮಾಡ್ಬೇಕು. ಇನ್ನು ಪುರಾಣಗಳ ಪ್ರಕಾರ ಹೇಳೋದಾದ್ರೆ ಸ್ನೇಹಿತರೆ, ನಾವು ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಗಂಟೆ ಶಬ್ದವನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ, ದೇವರನ್ನ ಎಚ್ಚರಗೊಳಿಸುವುದಕ್ಕೆ ಮತ್ತು ದೇವರ ಎದುರಿಗೆ ನಾವು ನಿಂತಿದ್ದೀವಿ ಅಂತ ಒಂದು ಸೂಚನೆಯನ್ನ ನೀಡುವುದಕ್ಕೆ ನಾವು ಪೂಜೆ ಸಮಯದಲ್ಲಿ ನಾವು ಗಂಟೆಯನ್ನ ಬಾರಿಸ್ತೀವಿ. ಜೊತೆಗೆ ಒಬ್ಬ ಪೂಜೆ ಮಾಡ್ತಿರುವಂತ ವ್ಯಕ್ತಿಗೆ ಪೂಜೆಯ ಬಗ್ಗೆ ಸಂಪೂರ್ಣವಾದ ಗಮನ ಇರ್ಲಿ ಅಂತಾನೂ ಕೂಡ ಈ ಗಂಟೆಯನ್ನ ಬಾರಿಸುವುದು ಅಂತ ಹೇಳಲಾಗುತ್ತೆ. ಹಾಗಾಗಿ ಪ್ರತಿದಿನವೂ ಕೂಡ ಪೂಜೆಯನ್ನ ಮಾಡುವಾಗ ತಪ್ಪದೆ ಗಂಟೆನಾದವನ್ನ ಹೆಣ್ಣು ಮಕ್ಕಳು ಮಾಡ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಗಂಟೆಯ ಶಬ್ದವಾದಾಗ ಮೂಡುವಂತ ಕಂಪನದಿಂದ ಆ ಪರಿಸರದಲ್ಲಿರುವಂತ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ, ಸೂಕ್ಷ್ಮಾಣುಜೀವಿಗಳು ನಾಶವಾಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಆದ್ರಿಂದಲೇ ಗಂಟೆ ಶಬ್ದ ಮಾಡುವ ದೇವಸ್ಥಾನದಲ್ಲಿ ವಾತಾವರಣವು ತುಂಬಾನೇ ಸಕಾರಾತ್ಮಕವಾಗಿ ಹೊಂದಿರುತ್ತೆ. ಇನ್ನು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ರಾತ್ರಿಯ ಸಮಯದಲ್ಲಿ ಗಂಟೆಯನ್ನ ಬಾರಿಸಬಾರ್ದು. ಯಾಕಂದ್ರೆ ರಾತ್ರಿಯ ಸಮಯದಲ್ಲಿ ಎಲ್ಲರೂ ಕೂಡ ವಿಶ್ರಾಂತಿಯನ್ನ ಪಡ್ಕೊಳ್ತಿರ್ತಾರೆ. ಜೊತೆಗೆ ದೇವತೆಗಳು ಕೂಡ ವಿಶ್ರಾಂತಿಯನ್ನ ಪಡ್ಕೊಳ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಗಂಟೆಯನ್ನ ಬಾರಿಸೋದ್ರಿಂದ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ. ಈ ರೀತಿಯಾಗಿ ಮಾಡಬಾರ್ದು ಸ್ನೇಹಿತರೆ. ಪೂಜೆಯನ್ನ ನಾವು 7 ಗಂಟೆ ಒಳಗಡೆ ನಾವು ಮಾಡ್ಬೇಕು. ಗಂಟೆಯನ್ನು ಅಷ್ಟೇ ಸ್ನೇಹಿತರೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಬಾರಿಸ್ಬೇಕು. ಸಂಜೆ ಸಮಯದಲ್ಲೂ ಅಷ್ಟೇ ಸ್ನೇಹಿತರೆ, ನಾವು ದೇವಸ್ಥಾನಗಳಿಗೆ ಹೋದಾಗ ನಾವು ಗಂಟೆಯನ್ನ ಬಾರಿಸಬಾರ್ದು 7 ಗಂಟೆ ಮೇಲೆ ಅಂತ ಹೇಳ್ತಿರ್ತಾರೆ. ಜೊತೆಗೆ ನಾವು ಮನೆಯಲ್ಲಿ ಯಾರಾದ್ರೂ ಸರಿ ಸಾವನ್ನ ಅಪ್ಪಿದರೆ 16 ದಿನಗಳ ಕಾಲ ಅವರ ಆತ್ಮ ಮನೆಯಲ್ಲೇನೆ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಬಾಳಿ ಬದುಕಿದಂತ ಮನೆಯನ್ನ, ಕುಟುಂಬಸ್ಥರನ್ನ ಅಗಲಿ ಆತ್ಮಗಳು ಬೇಗ ಹೋಗೋದಿಲ್ಲ. 16 ದಿನಗಳ ಕಾಲ ಅವು ಅಲ್ಲೇ ಅವರ ಆತ್ಮ ಮನೆಯ ಅಕ್ಕಪಕ್ಕನೆ ಸುಳಿಯುತ್ತೆ ಅಂತ ಹೇಳ್ತಾರೆ. ಆದ ಕಾರಣ 16 ದಿನಗಳವರೆಗೆ ಯಾರ ಮನೆಯಲ್ಲಿ ಸೂತಕ ಇರುತ್ತೋ ಅಂತವರು 16 ದಿನಗಳ ಕಾಲಗಳವರೆಗೆ ಗಂಟೆಯನ್ನ ಬಾರಿಸಬಾರ್ದು. ಜೊತೆಗೆ ಜೋರಾಗಿ ಪಾತ್ರೆಗಳನ್ನು ಕೂಡ ಎತ್ತೋಕದೇ ಆಗಿರ್ಲಿ, ಸೌಂಡ್ ಮಾಡೋದೇ ಆಗಿರ್ಲಿ ಮಾಡಬಾರ್ದು. ಮತ್ತೆ ಮನೆಯಲ್ಲಿ ಕಲಹಗಳು, ಜಗಳಗಳು, ವಾದಗಳನ್ನ ಮಾಡಬಾರ್ದು. ಇಂತ ಮನೆಯಲ್ಲಿ ಸತ್ತವರ ಆತ್ಮ ತುಂಬಾನೇ ಸೂಕ್ಷ್ಮವಾಗಿರುತ್ತಂತೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ನಾವು ಶಬ್ದವನ್ನ ಮಾಡಬಾರ್ದು, ಗಂಟೆಯನ್ನ ಬಾರಿಸಬಾರ್ದು ಅಂತ ಹೇಳ್ತಾರೆ. ಇನ್ನು ಮುಖ್ಯವಾಗಿ ನೋಡೋದಾದ್ರೆ ಸ್ನೇಹಿತರೆ, ಪೂಜೆ ಮಾಡುವಂತ ಸಮಯದಲ್ಲಿ ಹೆಣ್ಣು ಮಕ್ಕಳು ಗಂಟೆಯನ್ನ ಬಾರಿಸಬಾರ್ದು ಅಂತ ಹೇಳ್ತಿರ್ತಾರೆ. ಯಾಕೆ ಇದು ನಿಜನ ಸ್ನೇಹಿತರೆ? ಇದು ತುಂಬಾನೇ ಪ್ರತಿಯೊಬ್ರು ಕೂಡ ಈ ಪ್ರಶ್ನೆಯನ್ನ ಕೇಳ್ತಿರ್ತಾರೆ. ನೀವು ನೋಡಿರ್ಬೋದು, ಪೂಜೆಯನ್ನ ಮಾಡುವಂತ ಸಮಯದಲ್ಲಿ ಎಡಗೈಯಲ್ಲಿ ಗಂಟೆಯನ್ನ, ಬಲಗೈಯಲ್ಲಿ ದೀಪ, ಧೂಪ, ಆರತಿಯನ್ನ ಬೆಳಗ್ತಿರ್ತಾರೆ. ಎಡಗೈಲಿ ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಗಂಟೆಯನ್ನ ಬಾರಿಸಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಎಡಗೈನ ನರಮಂಡಲ ಡೈರೆಕ್ಟ್ ಆಗಿ ಗರ್ಭಕೋಶಕ್ಕೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಎಡಗೈಯಲ್ಲಿರುವ ನರಗಳು ಮೆದುಳಿಗೂ ಕೂಡ ಅಷ್ಟೇ ಕನೆಕ್ಟಿವ್ ಆಗಿರುತ್ತಂತೆ. ನಾವು ಗಂಟೆಯನ್ನ ಬಾರಿಸುವಾಗ ಗರ್ಭಕೋಶದ ಮೇಲೆ ಅವು ತೊಂದರೆಯನ್ನ ಉಂಟು ಮಾಡುತ್ತದಂತೆ. ಅಂದ್ರೆ ಗಂಟೆಯಿಂದ ಬರುವಂತ ಕಂಪನಗಳು ಗರ್ಭಕೋಶದ ಮೇಲೆ ನೇರವಾಗಿ ಪರಿಣಾಮವನ್ನ ಬೀರುತ್ತವಂತೆ. ಆದ್ರಿಂದ ಸಂತಾನದಲ್ಲಿ ದೋಷವು ಉಂಟಾಗಬಹುದು ಅಂತ ಹೇಳ್ತಾರೆ. ಜೊತೆಗೆ ಏನಾದ್ರೂ ಗರ್ಭಿಣಿಯಾಗಿದ್ದಾಗ ನಾವು ಗಂಟೆಯನ್ನ ಬಾರಿಸೋದ್ರಿಂದ ಗರ್ಭಕೋಶಕ್ಕೂ ಕೂಡ ತೊಂದರೆ ಆಗುತ್ತೆ. ಜೊತೆಗೆ ಮೆದುಳಿಗೂ ಕೂಡ ತೊಂದರೆ ಆಗುವಂತಹ ಚಾನ್ಸಸ್ ಇರುತ್ತೆ. ಇದೇ ಕಾರಣಕ್ಕೆ ಹಿರಿಯರು ಹೇಳೋದು, ಹೆಣ್ಮಕ್ಳು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಗಂಟೆಯನ್ನ ಬಾರಿಸಬಾರ್ದು ಅಂತ. ಆದ್ರೆ ಇದರಲ್ಲಿ ಯಾವುದಕ್ಕೂ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖ ಇಲ್ಲ ಸ್ನೇಹಿತರೆ. ಇದು ನಂಬಿಕೆಗೆ ಬಿಟ್ಟಿದ್ದು. ನಂಬೋರು ಇದನ್ನ ನಂಬೋದು. ಯಾಕಂದ್ರೆ ಹೆಣ್ಮಕ್ಳು ಶಂಖನಾದವನ್ನ ಮಾತ್ರ ಮಾಡಬಾರ್ದು ಅಂತ ಹೇಳ್ತಾರೆ. ಗಂಟೆ ನಾದವನ್ನ ಮಾಡ್ಲೇಬಾರ್ದು ಅಂತ ಎಲ್ಲೂ ಕೂಡ ಸಾಕ್ಷಿ ಸಮೇತ ಪುರಾವೆಗಳಿಲ್ಲ. ಇದರಿಂದ ಈ ಎಲ್ಲಾ ಕಾರಣಗಳಿಂದ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಗಂಡು ಮಕ್ಕಳು ಗಂಟೆಯನ್ನ ಮನೆಯಲ್ಲಿ ಬಾರಿಸ್ಬೇಕು. ಜೊತೆಗೆ ಹೆಣ್ಣು ಮಕ್ಕಳು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಗಂಟೆಯನ್ನ ಬಾರಿಸಬಾರ್ದು ಅಂತ ಈ ಎಲ್ಲಾ ಕಾರಣಗಳಿಂದ ಹೇಳಲಾಗುತ್ತೆ ಸ್ನೇಹಿತರೆ. ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದ್ರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಗೆ ಸಿಗೋಣ. ಥ್ಯಾಂಕ್ ಯು.